ಸಮಯ. ತುಂಬಾ ಮುಖ್ಯವಾದ ವಿಶೇಷವಾದ ಕಾರ್ಯಕ್ರಮಕ್ಕೆ ನಮಗೂ ಹೆಚ್ಚಿನ ತಿಳುವಳಿಕೆಯನ್ನು ನೀಡೋದಕ್ಕೆ ಶ್ರೀತ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆಯವರು ಬಂದಿದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅವರು ಇವತ್ತು ಪಾಲಕರ ಮದ್ಯವ್ಯಸನ ಮತ್ತು ಮಕ್ಕಳು ಅನ್ನೋ ವಿಚಾರವಾಗಿ ನಮ್ಮ ಜೊತೆ ಮಾತಾಡ್ತಾರೆ, ವಿಚಾರವನ್ನು ಹಂಚಿಕೊಳ್ತಾರೆ. ಅದರಿಂದ ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತಾ 55ನೇ ಸಂಚಿಕೆಯನ್ನು ಅವ್ರು ನಡೆಸ್ಕೊಳ್ಬೇಕು ಅಂತ ಕೇಳ್ಕೊಡ್ತಾ ಇದ್ದೇನೆ. ವೆಲ್ಕಮ್ ಪ್ರೋಗ್ರಾಮ್ ಸರ್. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ ಯು ಸರ್. ಕೇಳಿಸ್ತೀವಿ ಸರ್. ಸರ್ ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ ಅನ್ಸುತ್ತೆ, ಕೇಳಿಸ್ತಿತ್ತು. ಓಕೆ. ಹಾಂ ಸರ್, ಇವಾಗ ಕೇಳಿಸ್ತೀವಿ ಸರ್. ಓಕೆ, ಶುರು ಮಾಡೋದಾ? ಸರಿ ಸರ್. ಓಕೆ. ಥ್ಯಾಂಕ್ ಯು ಸಚಿನ್, ಥ್ಯಾಂಕ್ಸ್ ಫಾರ್ ದ ಇಂಟ್ರೊಡಕ್ಷನ್ ಮತ್ತೆ ವೆಲ್ಕಮ್ ಮಾಡಿದ್ದಕ್ಕೆ. ಇವತ್ತು ಈ ವಾರದ ನಾವು ಪ್ರತಿ ಗುರುವಾರ ನಮ್ಮ ಆಸ್ಪತ್ರೆಯಿಂದ ಚಿಕಿತ್ಸೆ ಪಡೆಯುವಂತಹ ಅತಿಯಾದ ಮದ್ಯಪಾನಕ್ಕೆ, ಮದ್ಯ ವ್ಯಸನಕ್ಕೆ ಚಿಕಿತ್ಸೆ ಪಡೆಯುವವರಿಗೆ ಅಂತಾನೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಆದರೆ ಇವತ್ತಿನ ಕಾರ್ಯಕ್ರಮ ಈ ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಜಾಗೃತಿ ಸಪ್ತಾಹದ ಅಂಗವಾಗಿ ಈ ವಿಷಯ ಆಯ್ದುಕೊಂಡಿರೋದ್ರಿಂದ ಇವತ್ತು ಸ್ವಲ್ಪ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ವ್ಯಕ್ತಿಗಳು ಕೂಡ ಬಹುಶಃ ಜಾಯಿನ್ ಆಗಿರಬಹುದು. ಕೆಲವರು ಮಕ್ಕಳ ಜೊತೆ ಕೆಲಸ ಮಾಡ್ತಾ ಇರ್ತಕ್ಕಂತಹ ಕೌನ್ಸಿಲರ್ಸ್ ಇರ್ಬೋದು, ಮಕ್ಕಳ ಮಾರ್ಗದರ್ಶನ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಇರ್ಬೋದು, ಅಥವಾ ಇನ್ಯಾವುದೋ NGOಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಹೀಗೆ ಆಸಕ್ತರು, ಈ ವಿಷಯದಲ್ಲಿ ಆಸಕ್ತರು ಕೂಡ ಜಾಯಿನ್ ಆಗಿರ್ಬೋದು. ಸೊ ಹಾಗಾಗಿ ಕೇವಲ ಈ ಮದ್ಯ ವ್ಯಸನಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳೋರಷ್ಟೇ ಇವತ್ತು ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಅನ್ಕೊಳ್ಳೋದಿಲ್ಲ ನಾನು. ಸೊ ಹಾಗಾಗಿ ಎಲ್ಲರನ್ನು ಮನಸ್ಸಲ್ಲಿ ಇಟ್ಕೊಂಡು ಕೆಲವು ವಿಚಾರಗಳನ್ನು ಮಾಡ್ತೇನೆ. ಯಾಕಂದ್ರೆ ಮಕ್ಕಳು ನಮ್ಮ ಭವಿಷ್ಯ, ನಮ್ಮ ಸಮಾಜದ ಭವಿಷ್ಯ ಮಕ್ಕಳು. ಸೊ ಒಂದು ಸದೃಢ ಸಮಾಜಕ್ಕೆ ಒಂದು ಅಡಿಪಾಯ ಅಂತಂದ್ರೆ ನಾವು ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದು. ಒಂದು ಮಕ್ಕಳು ಆರೋಗ್ಯವಂತರಾಗಿ, ಅಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಆರೋಗ್ಯವಂತರಾಗಿ ಬೆಳಿಬೇಕು ಅಂತ ಅನ್ಕೊಳ್ಳೋದಾದ್ರೆ ನಾವು ಅಲ್ಲಿ ಮನೆಯ ಪಾತ್ರ, ಪೋಷಕರ ಪಾತ್ರ, ಪೇರೆಂಟಿಂಗ್ ಪಾತ್ರ ತುಂಬಾ ಮುಖ್ಯ ಇರುತ್ತೆ. ಸೊ ಹಾಗಿದ್ರೆ ಎಂತಹ ಒಂದು ವಾತಾವರಣ ಆ ಮನೆಯಲ್ಲಿ ಆ ಮಕ್ಕಳಿಗೆ ಸಿಗಬೇಕು ಅಂತ ಯೋಚನೆ ಮಾಡ್ಕೊಂಡ್ರೆ, ಒಂದು ತಂದೆ ತಾಯಂದ್ರ ಒಂದು ಸಾನ್ನಿಧ್ಯ, ಅವರ ಉಪಸ್ಥಿತಿ ಮನೇಲಿ ಇರಬೇಕು. ಮಕ್ಕಳ ಜೊತೆಗೆ ಒಂದು ಕ್ವಾಲಿಟಿ ಟೈಮ್ ಸಿಗಬೇಕು. ಆಮೇಲೆ ತಂದೆ ತಾಯಿಗಳು ಹೆಚ್ಚಿನ ದಿನ ಅವರಿಗೆ ಮಾನಸಿಕವಾಗಿ ಸಿಗ್ತಾರೆ, ಅವರ ಕಷ್ಟ ನಷ್ಟಗಳನ್ನ, ಬೇಸರಗಳನ್ನ, ಆತಂಕಗಳನ್ನ ಹಂಚಿಕೊಳ್ಳಿಕ್ಕೆ ಸಿಗ್ತಾರೆ ಅನ್ನೋ ಒಂದು ಮನೆ ಬೇಕಾಗ್ತದೆ ಮಕ್ಕಳಿಗೆ. ಆದರೆ ನಾವು ಒಂದು ಮನೆಯಲ್ಲಿ ತಂದೆ ಅಥವಾ ತಾಯಿ ಅಥವಾ ಯಾರೋ ಒಂದು ಪೋಷಕರು, ಮನೆಯಲ್ಲಿ ಚಿಕ್ಕಪ್ಪ, ಅಜ್ಜ, ಅಜ್ಜಿ ಯಾರೋ ಅತಿಯಾಗಿ ಮದ್ಯಪಾನ ಮಾಡ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡ್ರೆ ಆ ಒಂದು ಸನ್ನಿವೇಶ ನಾವು ಊಹೆ ಮಾಡ್ಕೊಳ್ಬೋದು. ಆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರ್ತದಾ? ಇರ್ಲಿಕ್ಕೆ ಸಾಧ್ಯನಾ? ಯಾಕೆಂದ್ರೆ ಆ ಮನೆಯ ಸಂಪೂರ್ಣ ದಿನಚರಿ ಅಲ್ಲಿ ಕುಡಿತದ ವ್ಯಕ್ತಿ, ಅದು ಯಾರು ಬೇಕಾದ್ರೂ ಆಗಿರ್ಬೋದು, ಮನೆಯಲ್ಲಿ ತಂದೆ ತಾಯಿ ಯಾರು ಬೇಕಿದ್ರೂ ಆಗಿರ್ಬೋದು, ಆ ವ್ಯಕ್ತಿಯ ದಿನಚರಿ ಹೇಗಿರ್ತದೆ ಅದ್ರ ಮೇಲೆ ಮನೆಯ ಸದಸ್ಯರು ಎಲ್ಲರ ನೆಮ್ಮದಿ ಅಥವಾ ದಿನಚರಿ ಡಿಪೆಂಡ್ ಆಗಿರ್ತದೆ. ಸೊ ಒಂದು ವ್ಯಕ್ತಿ ಕುಡಿತಾ ಇದ್ದಾನೆ ಅಂದ ತಕ್ಷಣ ಮನೆಯವರೆಲ್ಲರ ದಿನಚರಿ ಹೆಚ್ಚು ಕಡಿಮೆ ಆಗೋದ್ರಿಂದ ನಾವು ಮದ್ಯ ವ್ಯಸನವನ್ನು ಒಂದು ಕೌಟುಂಬಿಕ ಕಾಯಿಲೆ ಅಂತ ಕರಿತೇವೆ. ಯಾಕಂದ್ರೆ ಇಲ್ಲಿ ಕೇವಲ ಯಾವ ವ್ಯಕ್ತಿ ಈ ಮದ್ಯ ವ್ಯಸನಕ್ಕೆ ಬಲಿಯಾಗಿದ್ದಾನೆ ಆತನಿಗೆ ಮಾತ್ರ ತೊಂದರೆ ಅಲ್ಲ, ಆಕೆಗೆ ಮಾತ್ರ ತೊಂದರೆ ಅಲ್ಲ, ಮನೆಯ ಎಲ್ಲ ಸದಸ್ಯರು ಸಮಸ್ಯೆಯನ್ನ ಅನುಭವಿಸುವಂಥದ್ದು ಜಾಸ್ತಿ. ಅದರಲ್ಲೂ ಹೆಚ್ಚು ತೊಂದರೆ ಅನುಭವಿಸುವಂಥವ್ರು ಮಕ್ಕಳು. ಯಾಕೆ ಅಂತಂದ್ರೆ ಮಕ್ಕಳು ತಮಗೆ ಆಗುವ ಸಮಸ್ಯೆಯನ್ನ ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಗೊತ್ತಿರೋದಿಲ್ಲ, ಅವ್ರು ಹೇಳ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ದುರದೃಷ್ಟ ಅಂದ್ರೆ ಆ ಮಕ್ಕಳು ಏನ್ ಅನ್ಕೊಳ್ತಾರೆ ಅಂದ್ರೆ, ನಾವು ಈ ಮನೆಯಲ್ಲಿ ಹುಟ್ಟಿರೋದು, ನಾವು ತೊಂದರೆ ಅನುಭವಿಸ್ತಿರೋದು, ಮನೆಯಲ್ಲಿ ಸಮಸ್ಯೆ ಆಗ್ತಿರೋದಕ್ಕೆ ಕಾರಣ ನಾವೇ ಅನ್ಕೊಳ್ತಾರೆ. ಅದು ದೊಡ್ಡ ದುರದೃಷ್ಟ. ಆ ಮಕ್ಕಳು ಯಾವಾಗ ನನ್ನಿಂದನೇ ಮನೆಗೆ ಸಮಸ್ಯೆ ಅಂತ ಅನ್ಕೊಳ್ತಾರೆ, ಅವರು ಸಹಾಯ ಕೇಳುದೇ ಇಲ್ಲ. ಸಹಾಯ ಕೇಳಿದ್ರೆ ಅವರ ನೆಂಟರು ಯಾರೋ ಸಹಾಯ ಮಾಡಿರೋರು, ಅವರ ಟೀಚರ್ ಯಾರೋ ಸಹಾಯ ಮಾಡಿರೋರು, ಅವರ ಸ್ನೇಹಿತರು ಸಹಾಯ ಮಾಡಿರೋರು. ಆದ್ರೆ ಈ ಮಕ್ಕಳು ಏನು ಅನ್ಕೊಳ್ತಾರೆ ಅಂದ್ರೆ, ನನ್ನಿಂದಾನೇ ಮನೆಯ ಸಮಸ್ಯೆಗಳು ಅಂತ ಅನ್ಕೊಳ್ತಾ ಇರ್ತಾರೆ. ಹಾಗಾಗಿ ಅವರು ಸಹಾಯ ಕೇಳುವುದೇ ಇಲ್ಲ. ಸೊ ಈ ರೀತಿ ಮನೆಯಲ್ಲಿ ಪೋಷಕರ ಮದ್ಯವ್ಯಸನದಿಂದ ತಮ್ಮದಲ್ಲದ ತೊಂದರೆಯನ್ನ ತಮ್ಮ ಮೇಲೆ ಹಾಕೊಂಡು ಅದಕ್ಕೆ ಅಪರಾಧಿ ಭಾವನೆಯನ್ನ ಆ ಮನೆಯ ಮಕ್ಕಳು ಅನುಭವಿಸ್ತಾ ಇರ್ತಾರೆ. ಸೊ
ಅದಕ್ಕೋಸ್ಕರ ವಿಶ್ವದಾದ್ಯಂತ ಈ ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಜಾಗೃತಿ ಸಪ್ತಾಹ ಅಂತ ಮಾಡೋದು. ಯಾಕೆ ಅಂದ್ರೆ ಇಂತಹ ಮಕ್ಕಳಿಗೆ ನಾವು ಸಹಾಯ ಮಾಡಬೇಕು. ಇಂತಹ ಮಕ್ಕಳಿಗೆ ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಬೇಸರ ದುಃಖವನ್ನ ಹಂಚಿಕೊಳ್ಳುವಂತೆ ನಾವು ಪ್ರೇರೇಪಿಸಬೇಕು. ಪ್ರೇರೇಪಿಸಿ ಅವರು ತಾವು ನಂಬುವಂತ ವ್ಯಕ್ತಿಗಳು, ಅದು ತಮ್ಮ ಚಿಕ್ಕಪ್ಪ ಇರ್ಬೋದು, ತಮ್ಮ ಟೀಚರ್ ಇರ್ಬೋದು, ಅಥವಾ ಯಾರು ಸ್ಕೂಲ್ ಲೀಡರ್ ಇರ್ಬೋದು, ಅವ್ರ ಹತ್ರ ತಮ್ಮ ಮನಸ್ಸಿನ ನೋವನ್ನ ಹಂಚಿಕೊಳ್ಳುವಂತೆ ಆಗಿ ಅವರ ಮನಸ್ಸು ಹಗುರಾಗಿ ಅವರು ಉತ್ತಮ ಆಯ್ಕೆಗಳನ್ನ ತೆಗೆದುಕೊಳ್ಳುವಂತ ಆಗಬೇಕು. ಈಗ ನನಗೆ ಬೇಸರ ಆಗ್ತಾ ಇದೆ ಅಂದ ತಕ್ಷಣ ನಾನು ಮೂಲೆ ಗುಂಪಾಗ್ಬಿಡೋದು, ನಾನು ಆಟಕ್ಕೆ ಸೇರೋದಿಲ್ಲ, ನಾನು ಫ್ರೆಂಡ್ಸ್ ಒಟ್ಟಿಗೆ ಹೋಗೋದಿಲ್ಲ, ನಾನು ಇತರ ಸ್ನೇಹಿತರ ಜೊತೆಗೆ ಸೇರಿ ನಾನು ಕುಡಿತವನ್ನ ಅಭ್ಯಾಸ ಮಾಡಿಕೊಂಡೆ, ಈ ರೀತಿ ತಪ್ಪು ರೀತಿಯಲ್ಲಿ ಅವರು ತಮ್ಮ ಬೇಸರವನ್ನ ಕಳೆದುಕೊಳ್ಳುವ ಬದಲು ಅವರು ಉತ್ತಮ ಆಯ್ಕೆಗಳನ್ನ ಮಾಡುವಂತಾಗ್ಬೇಕು. ಉದಾಹರಣೆ, ಶಾಲೆಯಲ್ಲಿ ನಡೆಯುವಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸೋದು, ಇನ್ನಿತರ ಏನೋ ಈ ಯಕ್ಷಗಾನ, ನೃತ್ಯ, ಡ್ರಾಯಿಂಗ್, ಈ ತರದ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಳ್ಳುವಂಥದ್ದು ಆಗಬೇಕು ಅನ್ನೋದು ಉದ್ದೇಶ ನಮ್ಮದು. ಯಾಕೆಂದ್ರೆ ಈ ಮನೆಗಳಲ್ಲಿ ಇರ್ತಕ್ಕಂಥ ಮಕ್ಕಳು ಅವರು ತಮ್ಮಿಂದ ಇನ್ನೂ ಮನೆಗೆ ಹೊರೆ ಆಗೋದು ಬೇಡ, ತಮ್ಮಿಂದ ಇನ್ನೂ ಮನೆಯವರಿಗೆ ಕಷ್ಟ ಆಗೋದು ಬೇಡ ಅಂತ ಅವರ ಸಮಸ್ಯೆಯನ್ನೇ ಯಾರ ಹತ್ರ ಹೇಳ್ಕೊಳ್ತಿರೋದಿಲ್ಲ. ಸೊ ಇಲ್ಲಿ ಇವತ್ತು ಕಾರ್ಯಕ್ರಮದಲ್ಲಿ ಯಾರಾದ್ರೂ ಪೋಷಕರು ನೀವು ಕೇಳ್ತಾ ಇದ್ರಿ ಕಾರ್ಯಕ್ರಮ ಅಂತಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ಮಾತನಾಡ್ಲಿಕ್ಕೆ ಎನ್ಕರೇಜ್ ಮಾಡ್ಬೇಕು. ನಿನ್ಗೆ ಏನ್ ಬೇಸರ ಆಗ್ತಾ ಇದೆ, ನಿನ್ಗೆ ಏನ್ ತೊಂದರೆ ಆಗ್ತದೆ ಹೇಳ್ಬೇಕು ಅಂತ. ಇಲ್ಲದಿದ್ರೆ ಏನಾಗ್ತದೆ, ಹಲವಾರು ಬಾರಿ ತಂದೆ ಅಥವಾ ತಾಯಿ ಕುಡಿತಾ ಇದ್ದಾರೆ ಅಂದ ತಕ್ಷಣ ಆ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ ನಾವು ಆ ಮಕ್ಕಳನ್ನ ಅಜ್ಜಿ ಮನೆಯಲ್ಲಿ ಬಿಟ್ಬಿಡೋದು, ಚಿಕ್ಕಮ್ಮನ ಮನೇಲಿ ಬಿಟ್ಬಿಡೋದು, ಅಥವಾ ದಿನನಿತ್ಯ ತಂದೆ ಕುಡಿದು ಬಂದು ಗಲಾಟೆ ಮಾಡ್ತಾರೆ ಅಂತ ಪಕ್ಕದ ಮನೆಗೆ ಕಳಿಸ್ಬಿಡೋದು, ಅಥವಾ ಅವರನ್ನ ಹಾಸ್ಟೆಲ್ ಅಲ್ಲಿ ಹಾಕ್ಬಿಡೋದು ಮಾಡ್ತಾ ಇರ್ತೀವಿ. ನಾವು ಮಾಡೋದು ಉದ್ದೇಶ ಏನು, ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತ. ಆದ್ರೆ ಮಕ್ಕಳಿಗೆ ತಂದೆ ತಾಯಿಗಳ ಜೊತೆಗೆ ಇರ್ಬೇಕು ಅಂತ ತುಂಬಾ ಆಸೆ ಇರ್ತದೆ. ಅವನು ತಂದೆ ತಾಯಿ ಒಳ್ಳೆಯವರು, ಕೆಟ್ಟವರು, ಕೊಲೆಗಡಕರು ಏನೇ ಇರ್ಲಿ, ಆ ಮಕ್ಕಳಿಗೆ ತಂದೆ ತಾಯಿಯಷ್ಟು ಶ್ರೇಷ್ಠ ಬೇರೆ ಯಾರು ಅಲ್ಲ. ಹಾಗಾಗಿ ಅವರು ದೂರ ಇದ್ದಾರೆ ಅಂದ ತಕ್ಷಣ ಅವ್ರು ಸುರಕ್ಷಿತವಾಗಿದ್ದಾರೆ, ಅವರಿಗೆ ಬೇಸರವೇ ಆಗುದಿಲ್ಲ, ಅವರು ತಂದೆ ಜೊತೆಗೆ ಬೆಳಿಲೇ ಇಲ್ಲ, ಹಾಗಾಗಿ ತಂದೆಯ ಕುಡಿತ ಅವ್ರಿಗೆ ಗೊತ್ತೇ ಆಗ್ಲಿಲ್ಲ ಅಂತ ಅನ್ಕೊಳ್ಳೋದು ತಪ್ಪು. ಅವರು ಪಕ್ಕದ ಕೋಣೆಯಲ್ಲಿದ್ರು, ಪಕ್ಕದ ಮನೆಯಲ್ಲಿ ಮಲಗಿದ್ರು, ಅಥವಾ ಅಜ್ಜಿ ಮನೆಯಲ್ಲಿ ಇರ್ತಾ ಇದ್ರು ಕೂಡ ಎಲ್ಲಿವರೆಗೂ ಅವ್ರಿಗೆ ತಂದೆ ತಾಯಿಯ ಮದ್ಯ ವ್ಯಸನದ ಬಗ್ಗೆ ಗೊತ್ತಿದೆಯೋ ಅವರು ಇದನ್ನೇ ಯೋಚನೆ ಮಾಡ್ತಾ ಇರ್ತಾರೆ. ಈಗ ಶಾಲೆಗೆ ಹೋಗಿದ್ದಾರೆ ಮಕ್ಕಳು ನಾವು ಅನ್ಕೊಳ್ಬಹುದು, ಶಾಲೆಗೆ ಹೋಗಿದ್ರು ಕೂಡ ಆ ಮಕ್ಕಳು ಮನೆಗೆ ಯೋಚನೆ ಮಾಡ್ತಾ ಇರ್ತಾರೆ. ಇಷ್ಟೊತ್ತಿಗೆ ಅಪ್ಪ ಬಂದಿರ್ಬೋದಾ, ಈಗ ಅಮ್ಮನಿಗೆ ಹೊಡಿತಿರ್ಬೋದಾ, ಇವತ್ತು ಗಲಾಟೆ ಆಗ್ಬೋದಾ, ಇವತ್ತು ನಾನು ಸಾಯಂಕಾಲ ಹೋದಾಗ ಮತ್ತೆ ಗಲಾಟೆ ಇರ್ಬೋದಾ. ಸೊ ಇಡೀ ದಿನ ಅವರ ತಲೆ ಆಲೋಚನೆ ಎಲ್ಲ ಮನೆ ಕಡೆ ಇರ್ತದೆ, ತಂದೆ ತಾಯಿಯ ಕುಡಿತದ ಕಡೆನೆ ಇರ್ತದೆ. ಹಾಗಾಗಿ ಮಕ್ಕಳನ್ನ ಸಾಧ್ಯವಾದಷ್ಟು ನಿಮ್ಮ ಜೊತೆಗೆ ಇಟ್ಕೊಳ್ಳಿ. ಇಲ್ಲಿ ಯಾರು ಮದ್ಯ ವ್ಯಸನ ಮಾಡ್ತಾ ಇದ್ದಾರೆ, ಈಗ ಉದಾಹರಣೆಗೆ ನಾವು ತಂದೆ ಮಾಡ್ತಿದ್ದಾನೆ ಅಂತ ಇಟ್ಕೊಳ್ಳೋಣ, ತಂದೆನೇ ಮಾಡ್ಬೇಕು ಅಂತಿಲ್ಲ. ಎಷ್ಟೋ ಮನೆಗಳಲ್ಲಿ ತಾಯಿ ಮದ್ಯ ವ್ಯಸನ ಮಾಡೋದು. ದುರದೃಷ್ಟ ಇದ್ರೆ ತಂದೆ ತಾಯಿ ಇಬ್ರು ಅತಿಯಾದ ಮದ್ಯಪಾನ ಮಾಡ್ತಾ ಇರುವಂತದ್ದು ನೋಡ್ತೇವೆ ನಾವು. ಮನೆಯಲ್ಲಿ ಯಾವ ವ್ಯಕ್ತಿ ಕುಡಿತಾ ಇಲ್ಲ, ಈಗ ಉದಾಹರಣೆ ತಂದೆ ತಾಯಿ ಕುಡಿತಾ ಇದ್ದಾರೆ, ಅಜ್ಜಿ ಕುಡಿತಾ ಇಲ್ಲ, ಅಂತವರು ಈ ಮಕ್ಕಳಿಗೆ ಯಾವುದೇ ರೀತಿ ಪೋಷಕರ ಮದ್ಯ ವ್ಯಸನ ತೊಂದರೆ ಆಗದಾಗೆ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಅದು ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ದೇಶ. ಯಾರೆಲ್ಲ ನಾವು ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅನ್ಕೊಳ್ತೀವಿ, ಈಗ ಶಾಲೆಯಲ್ಲಿ ಶಿಕ್ಷಕರು, ನನ್ನ ತರಗತಿಯಲ್ಲಿ ನನಗೆ ಗೊತ್ತು 4 ಜನ ಮಕ್ಕಳ ತಂದೆ ಕುಡಿತಾರೆ ಗೊತ್ತು ನನಗೆ, ಹಾಗಿದ್ರೆ ನಾನೇನ್ ಸಹಾಯ ಮಾಡ್ಬೋದು, ಶಿಕ್ಷಕನಾಗಿ ನಾನೇನ್ ಸಹಾಯ ಮಾಡ್ಬೋದು, ನನ್ನ ತರಗತಿಯಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಅವರನ್ನ ಮಾತನಾಡ್ಲಿಕ್ಕೆ, ಅವರನ್ನ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿಯಲ್ಲಿ ಸೇರುವ ಹಾಗೆ ನಾನು ಪ್ರೇರೇಪಿಸ್ತೇನೆ. ಮುಂಚೆ ಆದ್ರೆ ಆ ಮಕ್ಕಳಿಗೆ ನಾನು ಹೋಮ್ವರ್ಕ್ ಮಾಡ್ಕೊಂಡ್ ಬರ್ದಿದ್ರೆ, ಓದಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರೆ ಪನಿಷ್ ಮಾಡ್ತಾ ಇದ್ದೆ. ಈಗ ನನಗೆ ಗೊತ್ತು ಅವರ ಮನೆಯಲ್ಲಿ ಓದುವಂತ ವಾತಾವರಣ ಇರ್ಲಿಕ್ಕಿಲ್ಲ. ಬಹುಶಃ ಮನೆಯಲ್ಲಿ ಒಂದು ವೇಳೆ ತಂದೆ ಕುಡಿದು ಬಂದ್ರೆ ಅವತ್ತು ಗಲಾಟೆ ಆಗ್ತದೆ, ಅವತ್ತು ಮಗು ಓದ್ತಾ ಕೂತಿದ್ರು ಕೂಡ ಮನೆಯ ಗಲಾಟೆಯಿಂದ ಅವನ ಏಕಾಗ್ರತೆ ಅಲ್ಲಿ ಇರ್ಲಿಕ್ಕೆ ಆಗುದಿಲ್ಲ. ಇದನ್ನ ತಿಳ್ಕೊಂಡಿರ್ತಕ್ಕಂಥ ಶಿಕ್ಷಕರು ಏನ್ ಮಾಡ್ಬೋದು, ದಿನ ಒಂದು ಅರ್ಧ ಗಂಟೆ ಆ ಮಗುವಿಗೆ ಶಾಲಾ ಸಮಯ ಮುಗಿದ ಮೇಲೆ ನೀನು ಇಲ್ಲೇ ಕೂತ್ಕೊಂಡು ಓದಿ ನನಗೆ ಉತ್ತರ ಹೇಳಿ ಮನೆಗೆ ಹೋಗು, ನಿನ್ನ ಹೋಮ್ವರ್ಕ್ ಇಲ್ಲೇ ಮುಗಿಸಿ ಹೋಗು, ನಿನ್ನ ಪ್ರಾಜೆಕ್ಟ್ ವರ್ಕ್ ಮುಗಿಸ್ಲಿಕ್ಕೆ ನಾನ್ ಸಹಾಯ ಮಾಡ್ತೇನೆ, ಇಲ್ಲೇ ಮಾಡಿ ಹೋಗು ಅನ್ನುವ ಸಹಾಯವನ್ನು ಮಾಡ್ಬೋದು. ಒಂದು ವೇಳೆ ಅತಿಯಾದ ಕುಡಿತದಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಅವರಿಗೆ ತೊಂದರೆ ಆಗಿದೆ ಆ ಮಕ್ಕಳಿಗೆ ಅಂತಿದ್ರೆ, ಕೆಲವು ದಾನಿಗಳು ಇರ್ತಾರೆ, ಅವ್ರಿಗೆ ಗೊತ್ತಿರೋದಿಲ್ಲ ಇಂಥ ಮಕ್ಕಳಿಗೆ ಸಮಸ್ಯೆ ಇರ್ತದೆ ಅಂತ. ಆ ದಾನಿಗಳ ರಿಕ್ವೆಸ್ಟ್ ಮಾಡ್ಕೊಂಡು, ನೋಡಿ ಈ ಒಂದು ಪ್ರತಿಭಾವಂತ ಮಕ್ಕಳಿದ್ದಾರೆ, ಅವರಿಗೆ ಮನೆಯಲ್ಲಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ತೊಂದರೆ ಇದೆ, ಹಾಗಾಗಿ ನೀವು ಅವರ ಓದಿಗೆ ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಟೀಚರ್ ಆದವರು ಆ ಮಕ್ಕಳಿಗೆ ಸಿಗಬೇಕಾದಂತ ಸಹಾಯವನ್ನ ಇನ್ನಿತರ ದಾನಿಗಳಿಂದ ಕೊಡಿಸುವಂತ ಕೆಲಸವನ್ನು ಮಾಡ್ಬೋದು. ಸೊ ಇದು ಜವಾಬ್ದಾರಿಯುತ
ವ್ಯಕ್ತಿಗಳು ಈ ಮಕ್ಕಳ ಬದುಕಲ್ಲಿ ಬಂದ್ರೆ ಅವರ ತಂದೆ ತಾಯಿಯ ಕುಡಿತದಿಂದ ಈ ಮಕ್ಕಳಿಗೆ ಜೀವನಕ್ಕೆ ಯಾವ ಹಾನಿ ಆಗದಾಗೆ ನೋಡ್ಕೊಳ್ಬಹುದು. ನಾವು ಕಳೆದ ವರ್ಷ ಮದ್ಯವ್ಯಸನಿಗಳ ಮಕ್ಕಳ ಜಾಗೃತಿ ಸಪ್ತಾಹ ಮಾಡುವಾಗ ಒಂದು ಯುವಕ ನಾವು ಗೆಸ್ಟ್ ಆಗಿ ಅವತ್ತು ಕರೆದಿದ್ವಿ. ಅವನು ಅವರ ತಂದೆ ಕುಡಿತಾ ಇದ್ರು, ಮನೆಯಲ್ಲೆಲ್ಲ ನಿತ್ಯ ಗಲಾಟೆ ಇರ್ತಿತ್ತು. ಅವನಿಗೆ ಯಾರೋ ಹೇಳಿದ್ರು ಇಂಥ ಒಬ್ರು ಮೇಡಮ್ ಟ್ಯೂಷನ್ ಕೊಡ್ತಾರೆ ಅಂತ. ಸೊ ಆ ಟ್ಯೂಷನ್ ಹೇಳಿಸ್ಕೊಳ್ಳೋಕ್ಕೋಸ್ಕರ ಅವ್ರ ಹತ್ರ ಹೋದ. ನಂತರ ಅವರು ಅವನಿಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡುವಂತಹ ಮನಸ್ಸು ತೋರಿಸಿದ್ರು. ಅವರ ಸಹಾಯದಿಂದ ಅವನು ಓದನ್ನು ಮುಗಿಸಿ ಇಂಜಿನಿಯರಿಂಗ್ ಮುಗಿಸಿ ಅವನು ಆ ಕೊರೋನಾ ಸಂದರ್ಭದಲ್ಲಿ ಅವನ ಏನು ಮನೆಯನ್ನ ಆ ಟೈಮಲ್ಲಿ ಬೇರೆ ಕೆಲಸ ಇರಲಿಲ್ಲಲ್ವಾ, ಸೊ ಆ ಕೆಲಸದ ಬದಲು ಅವನು ತನ್ನ ಮನೆಯನ್ನ ತಾನೇ ಕಟ್ಕೊಂಡಿದ್ದ. ಸೊ ಒಟ್ಟಾರೆ ಇಡೀ ಪ್ರಾಸೆಸ್ ಅಲ್ಲಿ ಏನಾಗಿತ್ತು ಅಂದ್ರೆ ಅವನು ತಂದೆ ತಾಯಿಯ ಕುಡಿತದಿಂದ ಅವನಿಗೆ ಯಾವುದೇ ರೀತಿ ತೊಂದರೆ ಆಗ್ಲಿಕ್ಕೆ ಅವನು ಬಿಟ್ಕೊಂಡಿರ್ಲಿಲ್ಲ. ಅವನ ಬದುಕಲ್ಲಿ ಬಂದಂತಹ ಆ ಜವಾಬ್ದಾರಿಯುತ ವ್ಯಕ್ತಿ ಅವರಿಗೆ ಸಹಾಯ ಮಾಡುವಂಥದ್ದು. ನನಗೇನು ಸಂತೋಷ ಆಯ್ತು ಅಂದ್ರೆ ಆ ಯುವಕ ಕಳೆದ ವರ್ಷ ಮದುವೆ ಆದಾಗ ಆ ಮದುವೆ ಇನ್ವಿಟೇಷನ್ ಅಲ್ಲಿ ಏನು ನಾವು ಮೇಲೆ ಒಂದು ಇಂತಹ ಗುರು ಹಿರಿಯರ ಆಶೀರ್ವಾದದಿಂದ ಅಂತ ಒಂದು ಲಗ್ನ ಪತ್ರಿಕೆಯಲ್ಲಿ ಹಾಕ್ಸ್ಕೊಳ್ತೀವಿ. ಅವನ ಬದುಕಲ್ಲಿ ಬಂದಂತ ಈ ದಂಪತಿಗಳು ಅವನಿಗೆ ಓದಿಗೆ ಸಹಾಯ ಮಾಡಿದಂತ ವ್ಯಕ್ತಿಗಳ ಫೋಟೋಗಳನ್ನ ಹಾಕಿ ಅವರ ಆಶೀರ್ವಾದದಿಂದ ಈ ಮದುವೆ ನಡೀತಾ ಇದೆ ಅಂತ ಹೇಳಿ ಹಾಕೊಂಡಿದ್ದ. ಅಂದ್ರೆ ಒಂದು ಮಗುವಿನ ಬದುಕಿನ ದಿಕ್ಕನ್ನೇ ಚೇಂಜ್ ಮಾಡುವಂತ ಶಕ್ತಿ ಯಾರಾದರೂ ಆ ಮಕ್ಕಳಿಗೆ ಸಹಾಯ ಮಾಡುವಂತಹ ಪ್ರೌಢರಿಗೆ ಇರ್ತದೆ. ಸೊ ಆ ಪ್ರೌಢರು ಇವತ್ತು ಕಾರ್ಯಕ್ರಮ ಕೇಳಿಸ್ಕೊಳ್ಳುವಂತ ನೀವೆಲ್ಲರೂ ಆಗಿರ್ಬೋದು, ಯಾರು ಬೇಕಿದ್ರು ಇಂತಹ ಮಕ್ಕಳಿಗೆ ಸಹಾಯ ಮಾಡುವಂತೆ ನಾವು ಮನಸ್ಸು ಮಾಡಬೇಕು. ಇಂತಹ ಮಕ್ಕಳಿಗೆ ಏನ್ ತೊಂದರೆ ಇರ್ತದೆ, ಯಾಕೆ ಅವ್ರ ಮನೇಲಿ ತೊಂದರೆ ಇರ್ತದೆ ನಾವು ಯೋಚನೆ ಮಾಡೋದಾದ್ರೆ ನೀವು ಗಮನಿಸ್ಕೊಳ್ಳಿ. ಈಗ ನಮ್ಮ ಮನೆಗಳಲ್ಲೆಲ್ಲ ಒಂದು ದಿನಚರಿ ಇರ್ತದೆ. ಬೆಳಗ್ಗೆ ಹೇಳ್ತೇವೆ, ಸ್ನಾನ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಕೆಲ್ಸಕ್ಕೆ ಹೋಗ್ತೇವೆ, ಮಕ್ಕಳನ್ನ ಶಾಲೆಗೆ ಬಿಡ್ತೇವೆ, ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಡು ಬರ್ತೇವೆ, ಸಾಯಂಕಾಲ ಮನೇಲಿ ಏನೋ ಒಂದು ಭಜನೆ ಇರ್ತದೆ, ಒಂದು ಇಷ್ಟು ಹೊತ್ತಿಗೆ ಅಂತ ಊಟ ಇರ್ತದೆ, ಇಷ್ಟು ಗಂಟೆಗೆ ಮಲಗಬಹುದು ಅಂತ ನಿರ್ಧಾರ ಆಗಿರ್ತದೆ. ಸೊ ಈ ರೀತಿಯ ಒಂದು ದಿನಚರಿ ಏನಿರ್ತದೆ ನಮ್ಮ ಮನೆಗಳಲ್ಲಿ, ಅದು ಈ ಮದ್ಯ ವ್ಯಸನ ಇರ್ತಕ್ಕಂಥ ಮನೆಗಳಲ್ಲಿ ಅದು ಇರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಮದ್ಯದ ಪ್ರಾಮುಖ್ಯತೆಯೇ ಅಲ್ಲಿ ಕುಣಿದಾಡ್ತಾ ಇರ್ತದೆ. ಯಾಕೆಂದ್ರೆ ಇವತ್ತು ಮನೆಗೆ ಸಂಜೆ ಬೇಗ ಬರ್ತೀನಿ ಅಂತ ಹೇಳಿದ್ದ ತಂದೆ ಬೇಗ ಬರೋದಿಲ್ಲ, ತಡವಾಗಿ ಬರ್ತಾನೆ. ತಡವಾಗಿ ಬಂದ್ಮೇಲೆ ಗಲಾಟೆ ಆಗ್ತದೆ. ಗಲಾಟೆ ಆದ್ಮೇಲೆ ಯಾರು ಊಟ ಮಾಡೋದಿಲ್ಲ. ಯಾರು ಊಟ ಮಾಡದೆ ಮಲಗಿ ನಿದ್ದೆ ಬರೋದಿಲ್ಲ. ನಿದ್ದೆ ಬರದೆ ಅವ್ರು ರಾತ್ರಿ ಎಲ್ಲ ಗಲಾಟೆ ಆಗಿ ಬೆಳಗ್ಗೆ ಅವ್ರಿಗೆ ನಿದ್ದೆ ಬರೋಸೊತ್ತಿಗೆ ಲೇಟ್ ಆಗಿರ್ತದೆ. ಬೆಳಗ್ಗೆ ಏಳುವಾಗ ತಲೆನೋವು ಇರ್ತದೆ. ಶಾಲೆಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ, ಹೋಗ್ಲೇಬೇಕು. ಶಾಲೆಗೆ ಹೋದ್ರೆ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ಲ. ಸಾಯಂಕಾಲ ಮನೆಗೆ ಬರೋಷ್ಟೊತ್ತಿಗೆ ತಂದೆ ಇವನ ಹತ್ರ ಪ್ರೀತಿನ ಮಾತಾಡಕ್ ಹೋಗ್ತಿದ್ದಾನೆ. ನೆನ್ನೆ ಗಲಾಟೆ ಮಾಡಿದ ಸಿಟ್ಟನ್ನ ಬೇಜಾರಿಟ್ಕೊಂಡು ಮಕ್ಕಳು ಅಪ್ಪನ ಹತ್ರ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ. ಅಪ್ಪ ಬೇಸರ ಮಾಡ್ಕೊಂಡು ನನ್ನ ಮಕ್ಕಳಿಗೆ ನಾನಂದ್ರೆ ಪ್ರೀತಿನೇ ಇಲ್ಲ, ನಾನ್ ನೋಡಿದ್ರೆ ತಿಂಡಿ ತಂದಿದ್ದೆ, ನನ್ನ ಹತ್ರ ಯಾರು ಬರ್ಲಿಲ್ಲ ಅಂತ ಅವನು ಬೇಸರದಲ್ಲಿ ಹೋಗಿ ಮತ್ತೆ ಕುಡಿತಾ ಇರ್ತಾನೆ. ಸೊ ಇಡೀ ದಿನದ ದಿನಚರಿ ಯಾರ ಕೈಯಲ್ಲೂ ಇರುವುದಿಲ್ಲ. ಸೊ ಅನ್ಸರ್ಟನಿಟಿ, ಅನಿಶ್ಚಿತತೆ ಆ ಮನೆಯಲ್ಲಿ ತಾಂಡವವಾಡ್ತಾ ಇರ್ತದೆ. ನಮ್ಗೆ ಬೆಳಗ್ಗೆ ಎದ್ದು ಶಾಲೆಗೆ ಹೋಗ್ತೀವಿ ಅಂತ ಗ್ಯಾರಂಟಿ ಇಲ್ಲ. ಇವತ್ತು ಸಾಯಂಕಾಲ ನಮ್ಮ ಮಗುದು ಬರ್ತ್ಡೇ ಇದೆ, ಇವತ್ತು ಮನೆಗೆಲ್ಲ ಗೆಸ್ಟ್ ಬರ್ತಾರೆ, ಇವತ್ತು ಬರ್ತ್ಡೇ ನಾವು ಸಂಪೂರ್ಣವಾಗಿ ಚೆನ್ನಾಗಿ ಮಾಡಬಹುದು ಅಂತ ಅನ್ನುವ ಗ್ಯಾರಂಟಿ ಇಲ್ಲ. ಯಾವ ಕ್ಷಣದಲ್ಲಿ ಬೇಕಿದ್ರು ಆ ಮನೆಯಲ್ಲಿ ಇರೋ ವ್ಯಕ್ತಿ ಮದ್ಯವ್ಯಸನಿಯಾಗಿದ್ರೆ ಅವನು ಸಡನ್ ಆಗಿ ನೆನಪಾಗ್ತದೆ ಅವನು ಕುಡಿಯೋದು. ಅವನು ಕುಡಿದು ಬಂದ ಅಂದ ತಕ್ಷಣ ಅವನ ಮೈ ಮೇಲೆ ಪ್ರಜ್ಞೆ ಇರುವುದಿಲ್ಲ, ಗಲಾಟೆ ಆಗ್ತದೆ, ತಮಾಷೆ ಆಗ್ತದೆ, ಆ ಮಕ್ಕಳಿಗೆ ಮುಜುಗರ ವಾತಾವರಣ ಆಗ್ತದೆ. ಇವತ್ತು ಯಾವುದೋ ಒಂದು ಮದುವೆಗೆ ಹೋಗ್ಬೇಕಂತ ಹೊರತು ನಿಂತಿದ್ದಾರೆ, ಅಷ್ಟೊತ್ತಿಗೆ ಈಗ ಬಂದೆ ಅಂತ ಅವನು ಹೊರಗೆ ಹೋಗಿ ಕುಡಿದು ಬಂದ್ರೆ ಮತ್ತೆ ಅವರು ಮದುವೆಗೂ ಹೋಗ್ಲಿಕ್ಕಿಲ್ಲ, ಮತ್ತೆ ಡ್ರೈವಿಂಗು ಮಾಡ್ಲಿಕ್ಕಿಲ್ಲ. ಸೊ ಈ ರೀತಿಯ ಅನಿಶ್ಚಿತತೆ ಆ ಮನೆಯಲ್ಲಿ ತಾಂಡವವಾಡ್ತಾ ಇರ್ತದೆ. ಆದ್ರೆ ಮಕ್ಕಳ ಬೆಳವಣಿಗೆಗೆ ಇವತ್ತು ತಂದೆ ಕುಡಿತಾ ಇದ್ದಾನೋ ಕುಡಿತಾ ಇಲ್ವೋ, ಎಲ್ಲಾ ಮನೆಗಳಲ್ಲೂ ಮುಖ್ಯವಾಗಿರೋದೇನೆಂದ್ರೆ ಮಕ್ಕಳಿಗೆ ಆ ಪೇರೆಂಟ್ಸ್ ಹೀಗೆ ಇರ್ತಾರೆ ಅನ್ನುವಂತ ಒಂದು ದೃಢವಾದ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇರಬೇಕು ಮಕ್ಕಳಿಗೆ. ಇಲ್ದಿದ್ರೆ ಏನಾಗುತ್ತೆ, ಆ ಮಕ್ಕಳಿಗೆ ಇವತ್ತು ಅಪ್ಪನ ಹತ್ರ ಏನೋ ಕಷ್ಟ ಹೇಳ್ಕೋಬೇಕಂತ ಬಂದ್ರು, ಅಪ್ಪ ಜೋರಾಗಿ ಕೆಚ್ಚಿ ಜಗಳ ಮಾಡಿ ಕಳಿಸ್ಬಿಟ್ರು. ಇವತ್ತು ಅಪ್ಪ ನನ್ನ ದುಃಖ ಕೇಳಿಸ್ಕೊಳ್ಳಕ್ಕೆ ಇಲ್ಲ ಅಂತ ಅನ್ಕೊಂಡು ಅವ್ರಿಗೆ ಏನೋ ಹೇಳಲೇ ಇಲ್ಲ, ಮತ್ತೆ ಅಪ್ಪ ಸಿಟ್ಟು ಮಾಡಿದ್ರು, ನನ್ನ ಹತ್ರ ಯಾಕೆ ಹೇಳಲಿಲ್ಲ ಅಂತ. ಸೊ ನೆನ್ನೆ ಹಾಗಿದ್ರು ಇವತ್ತು ಹೇಗಿರೋದು, ಇವತ್ತು ಸಿಟ್ಟಲ್ಲಿದ್ದಾರೆ ಅಂತ ನಾನು ಹೇಳಲಿಲ್ಲ ಅಂದ್ರೆ ನಾಳೆ ಮತ್ತೆ ಸಿಟ್ಟು ಮಾಡ್ತಾರೆ. ಇವತ್ತು ಚೆನ್ನಾಗಿದ್ದಾರೆ ಅಂತ ನಾನು ಹೇಳಕ್ ಹೋದ್ರೆ ನನಗೆ ಯಾಕೆ ಈ ವಿಷಯ ಹೇಳ್ತೀಯ ಅಂತ ಹೇಳಿದ್ರು. ಸೊ ಒಂದು ದೃಢವಾದ ವ್ಯಕ್ತಿತ್ವ ಇರುವವರು ತಂದೆ ತಾಯಿಗಳು ಆಗಿರ್ಬೇಕು ಅಷ್ಟೆ ಮಕ್ಕಳ ವಿಷಯದಲ್ಲಿ. ಆಗ
ಅವರು ಶಾಲೆಯಲ್ಲಿ ಆದದ್ದು, ದಾರಿಯಲ್ಲಿ ಆದದ್ದು, ಅವರಿಗೆ ಆಗಿರುವ ತೊಂದರೆಗಳು, ನೋವುಗಳು ಎಲ್ಲದನ್ನೂ ಹೇಳ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದು ಮದ್ಯ ವ್ಯಸನ ಅಂದ್ರೆ ಕುಡಿತಾ ಇದ್ದಾಗ ನಮ್ಗೆ ಏನಾಗುತ್ತೆ, ಒಂದೇ ರೀತಿ ವರ್ತನೆ ಮಾಡ್ಲಿಕ್ಕೆ ನಮ್ಗೆ ಆಗುದಿಲ್ಲ. ಹಾಗಾಗಿ ಮಕ್ಕಳ ಜೊತೆಗೆ ಒಂದು ನಿಶ್ಚಿತತೆ ನಾವು ಕೊಡೋದಿಲ್ಲ. ಇನ್ನು ಸಣ್ಣ ಮಕ್ಕಳು ಮನೆಯಲ್ಲಿ ಬೆಳೆಯುವಾಗ ಅವರು ತಂದೆ ತಾಯಿಗಳ ಜೊತೆಗಿದ್ದಾಗ ತುಂಬಾ ಭದ್ರ ಭಾವನೆಯನ್ನ ಅನುಭವಿಸ್ತಾ ಇರ್ತಾರೆ, ಸುರಕ್ಷಿತ ಭಾವನೆಯನ್ನ ಅನುಭವಿಸ್ತಾ ಇರ್ತಾರೆ. ನಾನು ನನ್ನ ತಂದೆ ತಾಯಿ ಜೊತೆಗಿದ್ರೆ ನಾನು ಕ್ಷೇಮ, ನನಗೆ ಯಾವ ತೊಂದರೆ ಇಲ್ಲ ಅಂತ. ಈ ಒಂದು ನಂಬಿಕೆ ಏನಿದೆ ಇದನ್ನ ನಾವು ಬೇಸಿಕ್ ಟ್ರಸ್ಟ್ ಅಂತ ಹೇಳ್ತೀವಿ, ಬೇಸಿಕ್ ಸೆಕ್ಯೂರಿಟಿ ಅಂತ ಹೇಳ್ತೇವೆ. ಈ ಭದ್ರತೆ ಭಾವನೆಯನ್ನ ತಂದೆ ತಾಯಿಗಳು ಮಕ್ಕಳಿಗೆ ಕೊಡಬೇಕಾದಂಥದ್ದು ಅಮೂಲ್ಯ. ಯಾಕಂದ್ರೆ ತಂದೆ ತಾಯಿ ಜೊತೆಗಿದ್ರೆ ನಾನು ಸುರಕ್ಷಿತ ಅನ್ನೋ ಭಾವನೆ ಬಂದಾಗ ಆ ಮಗು ನಿಧಾನಕ್ಕೆ ಮನೆಯಿಂದ ಹೊರಗೋಗಿ ಹೊರಗಿನ ಪ್ರಪಂಚವನ್ನ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ಎಲ್ಲರ ಜೊತೆಗೆ ಸಂತೋಷವಾಗಿ ಧೈರ್ಯವಾಗಿ ಮುನ್ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಪ್ರತಿನಿತ್ಯ ಮನೆಯಲ್ಲೇ ಜಗಳ, ಮನೆಯಲ್ಲೇ ತಂದೆ ತಾಯಿ ಒಬ್ರಿಗೊಬ್ರು ಬೈತಾರೆ, ಒಬ್ರು ಜಗಳ ಮಾಡ್ಕೊಳ್ತಾರೆ, ಒಬ್ರಿಗೊಬ್ರು ಹೊಡ್ಕೊಳ್ತಾರೆ ಅನ್ನೋ ವಾತಾವರಣ ಇದ್ದಾಗ ಏನಾಗುತ್ತೆ, ಆ ಮಗು ಆ ನಂಬಿಕೆಯನ್ನು ಕಳ್ಕೊಳ್ತಾನೆ, ಆ ಸುರಕ್ಷಿತ ಭಾವನೆಯನ್ನು ಕಳ್ಕೊಳ್ತಾನೆ. ಸುರಕ್ಷಿತ ಭಾವನೆಯನ್ನು ಕಳ್ಕೊಂಡಿರ್ತಕ್ಕಂಥ ಮಗು ಪ್ರಪಂಚದಲ್ಲಿ ಪ್ರತಿದಿನ ಹೆಜ್ಜೆ ಹೆಜ್ಜೆಗೂ ಹೆದರ್ತಾನೆ. ಅಯ್ಯೋ ಏನಾಗುತ್ತೇನೋ, ಅಯ್ಯೋ ನನ್ನಿಂದ ತಪ್ಪಾಗುತ್ತೇನೋ, ನಾನೇನಾದ್ರು ಮಿಸ್ಟೇಕ್ ಮಾಡ್ತೀನೇನೋ, ನಾನೇನಾದ್ರು ತಪ್ಪು ಹೇಳಿಬಿಡ್ತೀನೇನೋ, ನನ್ನಿಂದ ತೊಂದರೆ ಆಗುತ್ತೆ ಅಂತಾನೆ ಕೀಳರಿಮೆಯಿಂದಾನೆ ಅವನು ಜಗತ್ತನ್ನ ಫೇಸ್ ಮಾಡ್ತಾನೆ. ಬೇಸಿಕ್ ಟ್ರಸ್ಟ್ ಅವನಿಗೆ ಒಂದು ಮಗು, ಸಣ್ಣ ಮಗು, ಅದು ಪ್ರತಿದಿನ ತಂದೆ ತಾಯಿ ಏನ್ ಮಾಡ್ತಾರೆ ಅದನ್ನ ಇಮಿಟೇಟ್ ಮಾಡ್ತಾ ಇರುತ್ತೆ. ಸೊ ಈ ಮಗುವಿಗೆ ತಂದೆ ತಾಯಿಗಳು ಪ್ರೀತಿಯಿಂದ ಮಾತಾಡ್ತಾರೆ, ಅವನು ಬಿದ್ದಾಗ ಸಂತೈಸ್ತಾರೆ, ಅವನು ಒಳ್ಳೇದು ಮಾಡಿ ಗೆದ್ದು ಬಂದಾಗ ಬೆನ್ನು ತಟ್ತಾರೆ. ಇದನ್ನೆಲ್ಲ ಕಲಿತಾ ಇರ್ತಕ್ಕಂಥ ಮಗು ಬೇರೆಯವ್ರ ಜೊತೆಗೆ ಇದೇ ರೀತಿ ನಡ್ಕೊಳ್ಳುತ್ತೆ. ಆದ್ರೆ ಈ ಕುಡಿತದ ಸಮಸ್ಯೆ ಇರ್ತಕ್ಕಂಥ ಮನೆಗಳಲ್ಲಿ ಪ್ರತಿನಿತ್ಯ ಆ ಮಗುವಿಗೆ ಜ್ವರ ಬಂದರೂ ಕೇಳೋರಿಲ್ಲ, ಅವನಿಗೆ ಖುಷಿ ಆದ್ರೂ ಯಾರು ಸಮಾಧಾನ ಮಾಡೋರಿಲ್ಲ, ಅವನಿಗೆ ಬೆನ್ನು ತಟ್ಟೋರಿಲ್ಲ, ಅವನಿಗೆ ಹೊಗಳೋರಿಲ್ಲ, ಅವನಿಗೆ ಶಾಲೆಗೆ ಭೇಟಿ ಮಾಡೋರಿಲ್ಲ, ಅವನ ಟೀಚರ್ ಜೊತೆಗೆ ಮಾತಾಡೋರಿಲ್ಲ. ಸಾಲದ್ದಕ್ಕೆ ಕೆಲವೊಂದ್ಸರಿ ಆ ಮಗುವಿನ ಏನು ತಪ್ಪುಗಳಿಲ್ಲದೆ ಅವನ ಮೇಲೆ ಕಿರಿಚಾಡುವಂಥದ್ದು, ಅವನ ಮೇಲೆ ರೇಗಾಡುವಂಥದ್ದು, ಅವನಿಗೆ ಪೆಟ್ಟು ಕೊಡುವಂಥದ್ದು ಆಗ್ತಾ ಇರುವಾಗ ಸಣ್ಣ ವಯಸ್ಸಿನಲ್ಲಿ ಅನುಭವಿಸಿದ ಆ ಆಕ್ರೋಶ, ಆಕ್ರಮಣಶೀಲತೆ, ಆ ಸಿಟ್ಟನ್ನ ನೋಡಿ 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 ಬೆಳೆದಂತ ಮಕ್ಕಳು ಅವ್ರಿಗೆ ಬೇರೆಯವರ ಜೊತೆಗೆ ದಯೆಯಿಂದ ಇರಬೇಕು, ಕರುಣೆಯಿಂದ ಇರಬೇಕು, ಬೇರೆಯವರ ಭಾವನೆಗಳಿಗೆ ಬೆಲೆ ಕೊಡಬೇಕು, ಬೇರೆಯವರ ಭಾವನೆಗಳಿಗೆ ಸ್ಪಂದಿಸಬೇಕು ಅನ್ನುವ ಎಕ್ಸಾಂಪಲ್ಲೇ ಆ ಮಕ್ಕಳಿಗೆ ಸಿಕ್ಕಿರೋದಿಲ್ಲ. ನಮಗೆ ಕೆಲವೊಂದ್ಸರಿ ಅನ್ಸುತ್ತೆ, ಅಂದ್ರೆ ಅವ್ರ ತಂದೆ ತಾಯಿ ಕುಡಿತಾ ಇದ್ದಾರೆ ಅಂತ ಆ ಮಕ್ಕಳಿಗೆ ಸಹಾಯ ಮಾಡ್ಬೇಕು ಅನ್ಕೊಂಡ್ರೆ ಅವು ಹಾಗೆ ಮಾಡ್ತಾವು, ಅವುಗಳ ವರ್ತನೆ ನೋಡಿದ್ರೆ ನಮ್ಗೆ ಸಹಾಯ ಮಾಡ್ಬೇಕು ಅನ್ಸುದಿಲ್ಲ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಆ ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಇರೋದು ಹೇಗೆ ಅನ್ನುವ ಎಕ್ಸಾಂಪಲ್ಲೇ ಸಿಕ್ಕಿರೋದಿಲ್ಲ. ಹಾಗಾಗಿ ಅವರು ಮನೆಯಲ್ಲಿ ಏನ್ ನಡೀತದೆ ಅದನ್ನೇ ಕಲ್ತ್ಕೊಳ್ತಾರೆ. ನಮಗೆ ಆ ಮಕ್ಕಳ ಬಗ್ಗೆ ಸಹಾನುಭೂತಿ ಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ಉತ್ತಮ ಮಾದರಿನೇ ಸಿಗದೇ ಇದ್ದಾಗ ಅವರು ಒಳ್ಳೆ ಮಾದರಿಯನ್ನ ಫಾಲೋ ಮಾಡೋಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಮೇಲೆ ನಮ್ಗೆ ಕಾಳಜಿ ಬೇಕಾಗ್ತದೆ. ಆ ಮಕ್ಕಳಿಗೆ ಗೊತ್ತಿಲ್ಲ ತಮ್ಮಲ್ಲಿ ಏನ್ ತಪ್ಪಾಗ್ತಿದೆ, ತಾವು ಯಾರಿಂದ ಸಹಾಯ ಪಡ್ಕೊಳ್ಬಹುದು ಅಂತ ಗೊತ್ತಿಲ್ಲ. ಕೇಳಿದ್ರೆ ಯಾರಾದ್ರೂ ಸಹಾಯ ಮಾಡ್ತಾ ಇದ್ರು. ಇವತ್ತು ಕಾರ್ಯಕ್ರಮದಲ್ಲಿ ಕೇಳುವಂತವ್ರು ನಾಳೆಯಿಂದ ಯಾವುದೇ ಕುಡಿತದ ಮನೆ ಹತ್ರ ಇದ್ರೆ, ನೆರೆಕೆರೆಯಲ್ಲಿದ್ರೆ ಖಂಡಿತ ಆ ಮಕ್ಕಳಿಗೆ ಕರೆದು ನಾವು ಸಹಾಯ ಮಾಡ್ಬೇಕಲ್ಲ ಅಂತ ಕೇಳ್ಬೇಕು ಅನ್ಕೊಳ್ತೀವಿ. ಆದ್ರೆ ಆ ಮಕ್ಕಳು ನಿಮ್ಮನ್ನ ಸಹಾಯ ಕೇಳುದಿಲ್ಲ. ಯಾಕೆ ಕೇಳುದಿಲ್ಲ ಅಂದ್ರೆ ಆ ಮನೆಯಲ್ಲಿ ಎಲ್ಲರೂ ತೊಂದರೆಯಲ್ಲಿದ್ದಾರೆ, ಆದ್ರೆ ಹೊರಗಡೆ ತೊಂದರೆ ಹೇಳ್ಕೊಳ್ತೀವಿ. ನೋಡಿ, ಅವನು ಅಪ್ಪ ಕುಡಿದು ಬರ್ತಾನೆ, ಮನೆಗೆ ಯಾರೋ ಬಂದು ಕೇಳ್ತಾರೆ, ಏನಪ್ಪಾ ನೀನ್ ತುಂಬಾ ಕುಡಿತಾ ಇದೆಯಂತೆ, ಮಕ್ಕಳನ್ನ ನೋಡ್ಕೊಳ್ಳೋದಿಲ್ಲ ಅಂತ, ಹೆಂಡತಿ ನೋಡ್ಕೊಳ್ಳೋದಿಲ್ಲ. ಇಲ್ಲಪ್ಪ, ನಾನು ಕುಡ್ದೇ ಇಲ್ಲ, ನಾನು ಕುಡಿತಾ ಬಿಟ್ಟು 3 ವರ್ಷ ಆಯ್ತು ಅಂತ ನಾನು. ಸೊ ಅಪ್ಪನ್ ನೋಡ್ತಾ ಇದ್ದಾರೆ ಮಕ್ಕಳು, ಈ ನಿನ್ನೆ ಅಷ್ಟೇ ಕುಡಿದು ಬಂದಿದ್ದ, ಗಲಾಟೆ ಮಾಡಿದಾನೆ, ಕುಡ್ದೇ ಇಲ್ಲ ಅಂತಾನಲ್ಲ ಅಂತ. ತಾಯಿನ ಕೇಳ್ತಾರೆ ಯಾರೋ, ಏನಮ್ಮ ಮೊನ್ನೆ ಮದ್ವೆಗೆ ಬರ್ಲಿಲ್ಲಲ್ಲ ನೀನು ಅಂತ. ತಕ್ಷಣಕ್ಕೆ ತಾಯಿ ಒಂದು ಸುಳ್ಳು ಹೇಳ್ತಾಳೆ, ಇಲ್ಲ ಮಕ್ಕಳಿಗೆ ಜ್ವರ ಬಂದಿತ್ತು ಅದಕ್ಕೆ ಬರಲಿಲ್ಲ ಅಂತ. ಈ ಮಗುಗೆ ಗೊತ್ತು ನಾವು ಮದುವೆಗೆ ಹೊರಟಿದ್ವಿ, ಆದ್ರೆ ತಂದೆ ಕುಡಿದು ಬಂದಿದ್ದಕ್ಕೋಸ್ಕರ ನಾವು ಕ್ಯಾನ್ಸಲ್ ಮಾಡಿದ್ವಿ. ಅಮ್ಮ ಸುಳ್ಳು ಹೇಳ್ತಿದಾರಲ್ಲ, ನನ್ಗೆ ಜ್ವರ ಬಂದಿತ್ತು ಅಂತ ಹೇಳ್ತಾರಲ್ಲ, ನನ್ಗೆ ಜ್ವರ ಬಂದಿರ್ಲಿಲ್ಲಲ್ಲ ಅಂತ. ಸೊ ಈ ವಾತಾವರಣದಲ್ಲಿ ಬೆಳೀತಾ ಇರ್ತಕ್ಕಂಥ ಮಗು ಏನಾಗ್ತದೆ, ಓಹೋ ನಾನು ನಮ್ಮ ಮನೆಯ ತೊಂದರೆಯನ್ನು ಎಲ್ಲೂ ಹೇಳ್ಬಾರ್ದು, ನಮ್ಮ ಮನೆಯ ಸಮಸ್ಯೆಯನ್ನು ಹೊರಗೆ ಹೇಳ್ಕೊಂಡ್ರೆ ಅದು ಮರೆಯದೆ ಹೋಗುತ್ತೆ ಅಂತ ಹೇಳಿ ಅವನೇನ್ ಮಾಡ್ತಾನೆ, ತಂದೆ ತಾಯಿನೇ ಫಾಲೋ ಮಾಡ್ತಾನೆ. ಹಾಗಾಗಿ ನಮ್ಮ ಮನೆಯ ಸಮಸ್ಯೆ ಹೊರಗಡೆ ಹೇಳಿದ್ರೆ ಮುಜುಗರ ಆಗ್ತದೆ, ಮನೆಯ ಸಮಸ್ಯೆ ಬೇರೆಯವ್ರಿಗೆ ಗೊತ್ತಾಗಬಾರ್ದು ಅಂತ
ಅವನು ಮುಚ್ಚಿಡ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿಗೆ ಅವನಿಗೆ ಸಿಗಬಹುದಾಗಿದ್ದ ಒಂದು ಹೆಲ್ಪ್ ಕೂಡ ತಪ್ಪಿ ಹೋಗ್ತದೆ. ಈ ಮಕ್ಕಳು ಬೇರೆಯವ್ರನ್ನ ಸ್ನೇಹಿತರನ್ನ ಮಾಡ್ಕೊಳ್ಳೋದಿಲ್ಲ, ಬೇರೆ ಫ್ರೆಂಡ್ಸ್ ಜೊತೆಗೆ ಬೆರೆಯುವುದಿಲ್ಲ. ಆಕ್ಚುಲಿ ಫ್ರೆಂಡ್ಸ್ ಜೊತೆಗೆ ಆಟ ಆಡಿದ್ರು, ಪಿಕ್ನಿಕ್ಗೆ ಹೋದ್ರು, ಗಮ್ಮತ್ ಮಾಡಿದ್ರು, ಚಿತ್ರಕಲೆ ಕಲ್ತರು, ಡಾನ್ಸ್ ಮಾಡಿದ್ರು, ನಾಟಕ ಮಾಡಿದ್ರು ಅಂದಾಗ ಸ್ವಲ್ಪವಾದ್ರೂ ಅವ್ರಿಗೆ ಬೇಸರ ದುಃಖ ಕಡಿಮೆ ಆಗಿ ಒಂದು ಉಲ್ಲಾಸಭರಿತವಾಗಿ ಇರ್ಲಿಕ್ಕೆ ಸಾಧ್ಯ ಇರ್ತದೆ. ಆದ್ರೆ ಈ ಮಕ್ಕಳು ಯಾರ ಜೊತೆಗೆ ಫ್ರೆಂಡ್ಶಿಪ್ಪೇ ಮಾಡ್ಕೊಳ್ಳೋದಿಲ್ಲ. ಯಾಕೆ ಅಂದ್ರೆ ಅವ್ರು ಫ್ರೆಂಡ್ಸ್ ಆದ್ರೆ ನಮ್ಮ ಮನೆ ವಿಷಯ ಅವ್ರಿಗೆ ಗೊತ್ತಾಗ್ತದೆ, ಅವರು ನಮ್ಮ ಮನೆಗೆ ಕರಿಬೇಕಾಗ್ತದೆ, ನಮ್ಮ ಮನೆ ಕರೆಯೋ ಪರಿಸ್ಥಿತಿ ಚೆನ್ನಾಗಿಲ್ಲ, ಅವರು ಮನೆಗೆ ಬಂದಾಗ ಅವತ್ತು ತಂದೆ ಕುಡಿದು ಬಂದಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಅವ್ರು ಫ್ರೆಂಡ್ಸೇ ಮಾಡ್ಕೊಳ್ಳೋದಿಲ್ಲ. ಇನ್ನೂ ದುರದೃಷ್ಟ ಅಂದ್ರೆ ಕೆಲವೊಂದು ಬಾರಿ ಈ ಮನೆಯಲ್ಲಿ ಹೆತ್ತವರಲ್ಲಿ ಮದ್ಯವ್ಯಸನ ಇರ್ತಕ್ಕಂತಹ ಮಕ್ಕಳು ಅವರು ಫ್ರೆಂಡ್ಸ್ ಮಾಡ್ಕೊಂಡ್ರು ಕೂಡ ಎಂತವ್ರ ಜೊತೆಗೆ ಫ್ರೆಂಡ್ಸ್ ಮಾಡ್ಕೊಳ್ತಾರಂದ್ರೆ ಅವರ ಫ್ರೆಂಡ್ಸ್ ತಂದೆ ತಾಯಿ ಕೂಡ ಕುಡಿತಾ ಇರ್ಬೇಕು, ಅವ್ರ ಮನೆಯಲ್ಲಿ ಇದೇ ರೀತಿ ಸಮಸ್ಯೆ ಇರಬೇಕು, ಅಂತವ್ರನ್ನೇ ಫ್ರೆಂಡ್ಸ್ ಮಾಡ್ಕೊಳ್ತಾರೆ. ಹಾಗಾಗಿ ಅವ್ರಿಗೆ ಇನ್ನಷ್ಟು ಒಳ್ಳೆಯ ಸ್ನೇಹದ ಅವಕಾಶಗಳು ಇದ್ರೂ ಕೂಡ ಅಲ್ಲಿ ತಪ್ಸ್ಕೊಂಡ್ ಬಿಡ್ತಾರೆ ಅವರು. ಈ ಮನೆಯಲ್ಲಿ ಬೆಳೀತಾ ಇರತಕ್ಕಂತಹ ಹೆಣ್ಣು ಮಕ್ಕಳು ಅವರು ತಮ್ಮ ಪಾರ್ಟ್ನರ್ನ ಹುಡ್ಕೊಂಡ್ರೆ, ಅವರ ಮುಂದಿನ ಭಾವಿ ಪತಿಯೋ ಅಥವಾ ಪ್ರಿಯತಮನ ಹುಡ್ಕೊಂಡ್ರೆ ದುರದೃಷ್ಟ ಅಂದ್ರೆ ಹೆಚ್ಚಿನ ಸಮಯದಲ್ಲಿ ಅವರು ಇದೇ ರೀತಿಯ ಅಭ್ಯಾಸಗಳು ಇರ್ತಕ್ಕಂಥ ಯುವಕನ ಪ್ರೀತಿಯಲ್ಲೇ ಬಿದ್ದಿರ್ತಾರೆ. ಅದು ಎಷ್ಟು ವಿಚಿತ್ರ ಅಂದ್ರೆ ಮತ್ತೆ ಬಾಣಲೆಯಿಂದ ಬೆಂಕಿಗೆ ಅನ್ನೋ ತರಕಾಗಿರುತ್ತೆ. ಆಕೆಗೆ ಏನಾಗಿರುತ್ತದೆ, ನನಗೆ ಕುಡಿತವನ್ನು ನೋಡಿ ನೋಡಿ ಸಾಕಾಗಿತ್ತು, ಮನೆಯಲ್ಲಿ ಗಲಾಟೆ ನೋಡಿ ಸಾಕಾಗಿತ್ತು, ಈ ಮನೆಯಿಂದ ಹೊರಗೋದ್ರೆ ಸಾಕು ಅಂತ ಯಾವುದೋ ಒಂದು ಪ್ರೀತಿಯಲ್ಲಿ ಬೀಳ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಅವನು ಕುಡಿತಾ ಇದ್ದ, ಅವನು ಅದೇ ಸಮಸ್ಯೆಯಲ್ಲಿದ್ದಾನೆ. ಸೊ ಅವಳ ಸಮಸ್ಯೆ ಇನ್ನಷ್ಟು ಡಬಲ್ ಆಯ್ತು ಅಂತ. ಇಲ್ಲಿ ನಮಗನ್ಸುತ್ತೆ ಈ ಮಕ್ಕಳಿಗೆ ನಾವು ಆ ಸಮಯದಲ್ಲಿ ಬಾಲ್ಯದಲ್ಲಿ ಸಹಾಯ ಮಾಡಿದ್ರೆ ಏನಾಗ್ತಾ ಇತ್ತು, ಆ ಬಾಲಕ ಅವನು ದೊಡ್ಡವನಾಗಿ ಹದಿಹರೆಯದಲ್ಲಿ ಕುಡಿತದ ಸಮಸ್ಯೆಗೆ ಒಳಗಾಗುವಂತ ಸಾಧ್ಯತೆಗಳನ್ನು ನಾವು ತಪ್ಪಿಸ್ದಂಗಾಯ್ತು. ಈ ಬಾಲಕಿ ಬೆಳೆದು ಹದಿಹರೆಯದ ಸಮಯದಲ್ಲಿ ಕೇವಲ ಮಾನ್ಯತೆಗೋಸ್ಕರ, ಈ ಪ್ರೀತಿಗೋಸ್ಕರ, ಯಾರೋ ನನ್ನನ್ನು ಗುರುತಿಸ್ಬೇಕು ಅನ್ನುವ ಒಂದು ಅಪಹಾಪಿಗೋಸ್ಕರ ಆಕೆ ಹೊರಗಡೆ ಆ ಪ್ರೀತಿಯನ್ನ ಉಳಿದವರಲ್ಲಿ ಕಾಣ್ಲಿಕ್ಕೆ ಹೋಗಿ ಅದು ಪ್ರೀತಿ ಅಂತ ಆಕೆ ತಪ್ಪು ತಿಳ್ಕೊಂಡು ಅದರಲ್ಲಿ ಬೀಳುವ ಸಾಧ್ಯತೆಗಳು ಇರುತ್ತೆ. ಮೂಲತವಾಗಿ ಹುಡುಕ್ತಾ ಇದ್ದಿದ್ದು ಒಂದಷ್ಟು ಕಾಳಜಿಗೋಸ್ಕರ, ಒಂದಷ್ಟು ಯಾರೋ ಗುರುತಿಸೋಕ್ಕೋಸ್ಕರ, ಯಾರೋ ನನ್ನನ್ನು ಗುರುತಿಸ್ಲಿ ಅನ್ನೋ ಭಾವನೆ, ಅದು ತಪ್ಪಾಗಿ ಅದನ್ನ ಪ್ರೀತಿ ಅಂತ ಅನ್ಕೊಂಡು ಬೇರೆಯವರು ತೋರಿಸುವಂತಹ ಸಿಂಪತಿನ ಪ್ರೀತಿ ಅಂತ ತಿಳ್ಕೊಂಡು ಅದರಲ್ಲಿ ತಪ್ಪು ದಾರಿಗೆ ಹೋಗುವ ಸಾಧ್ಯತೆಗಳು ಇರ್ತದೆ. ಸೊ ಒಬ್ಬ ಲೇಖಕ ಏನ್ ಹೇಳ್ತಾನಂದ್ರೆ, ನಮ್ಮ ಸುತ್ತಮುತ್ತ ಯಾವುದೋ ಮನೆಯಲ್ಲಿ ಅತಿಯಾದ ಮದ್ಯಪಾನ ಮಾಡುವಂತ ವ್ಯಕ್ತಿ ಇದ್ದಾರೆ, ಅವರ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ನಮ್ಗೆ ಗೊತ್ತಿದ್ದು ನಾವು ಅವರಿಗೆ ಏನೂ ಸಹಾಯ ಮಾಡ್ತಾ ಇಲ್ಲ ಅಂದ್ರೆ ನಮ್ಮ ಕಣ್ಣೆದುರಲ್ಲೇ ಒಂದು ಮಗು ನಡೆದುಕೊಂಡು ಹೋಗಿ ಬಾವಿಗೆ ಬೀಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ, ಅವನನ್ನ ಬಾವಿಗೆ ಬೀಳದಂತೆ ತಡಿತಾ ಇಲ್ಲ ಅನ್ನುವ ಉದಾಹರಣೆ ಆ ಲೇಖಕ ಕೊಡ್ತಾನೆ. ಅದರ ಅರ್ಥ ಏನಂದ್ರೆ, ನಾವು ನಿತ್ಯ ಹಲವಾರು ಮದ್ಯವ್ಯಸನಗಳನ್ನು ನೋಡ್ತೇವೆ. ಅವರು ನಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಅಥವಾ ನಮ್ಮ ಚಿಕಿತ್ಸೆಗೆ ಬರುವಂತ ರೋಗಿಗಳಾಗಿರ್ಬೋದು, ಅಥವಾ ನಾವು ಕೆಲಸ ಮಾಡುವಂತ ಜಾಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ನಮ್ಮ ಸಂಬಂಧಿಕರಾಗಿರ್ಬೋದು, ಯಾರು ಈ ಅತಿಯಾದ ಮದ್ಯಪಾನ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತು, ಅವ್ರ ಮನೇಲಿ ಮಕ್ಕಳಿದ್ದಾರೆ, ಆದ್ರೆ ನಾವು ಏನು ಹೆಲ್ಪ್ ಮಾಡ್ತಿಲ್ಲ ಅಂದ್ರೆ ಇದೇ ವಿಷಯ ನಮಗೂ ಅಪ್ಲೈ ಆಗುತ್ತೆ. ನಮ್ಮ ಕಣ್ಣೆದುರಲ್ಲಿ 2 ಮಕ್ಕಳು ಬಾವಿಗೆ ಬೀಳ್ತಾ ಇದ್ದಾರೆ, ನಾವು ಅದನ್ನ ತಪ್ಪಿಸ್ತಾ ಇಲ್ಲ ಅನ್ನುವ ರೀತಿ ಆಗ್ತದೆ. ಹಾಗಾಗಿ ಕಿಂಚಿತ್ತಾದ್ರೂ ನಮ್ಮಿಂದ ಆ ಮಕ್ಕಳಿಗೆ ಒಂದಷ್ಟು ಭರವಸೆ ನೀಡಬೇಕು, ಒಂದಷ್ಟು ಮಾಹಿತಿ ನೀಡಬೇಕು. ಮುಖ್ಯ ಮಾಹಿತಿ ಏನಂತಂದ್ರೆ, ನೋಡಪ್ಪ ಇದು ನಿನ್ನ ತಂದೆ ಅಥವಾ ತಾಯಿಗೆ ಇರುವಂತದ್ದು ಒಂದು ಕಾಯಿಲೆ, ಅವ್ರಿಗೆ ಮದ್ಯವ್ಯಸನ ಅನ್ನೋದೊಂದು ಕಾಯಿಲೆ. ಈ ಕಾಯಿಲೆ ಇರೋದಕ್ಕೋಸ್ಕರ ಅವ್ರು ಅತಿಯಾಗಿ ಕುಡಿತಾ ಇದ್ದಾರೆ. ಇಲ್ದಿದ್ರೆ ಅವರು ಮೂಲತಃ ಒಳ್ಳೆ ವ್ಯಕ್ತಿ, ನಿನ್ನ ಅಪ್ಪ ಕೂಡ ಒಳ್ಳೆ ವ್ಯಕ್ತಿ, ನಿನ್ನ ಅಮ್ಮ ಕೂಡ ಒಳ್ಳೆ ವ್ಯಕ್ತಿ. ಆ ಕಾಯಿಲೆಗೆ ಚಿಕಿತ್ಸೆ ಬೇಕು, ಆ ಚಿಕಿತ್ಸೆ ಆಸ್ಪತ್ರೆಯಲ್ಲಿ ಸಿಗ್ತದೆ, ಆ ಕಾಯಿಲೆಗೆ ಕಾರಣ ನೀನಲ್ಲ ಅನ್ನೋ ಭಾವನೆಯನ್ನ ನಾವು ಆ ಮಕ್ಕಳಿಗೆ ಕೊಡ್ಬೇಕು. ಯಾಕೆಂದ್ರೆ ಈಗಾಗ್ಲೇ ಹೇಳ್ದಂಗೆ ಆ ಮಕ್ಕಳು ಏನ್ ಅನ್ಕೊಳ್ತಾ ಇರ್ತಾರೆ ಅಂದ್ರೆ, ನನ್ನಿಂದಾನೇ ಮನೆ ತೊಂದ್ರೆ, ನಾನೇ ಮನೆಯ ಸಮಸ್ಯೆಗೆ ಕಾರಣ ಅನ್ಕೊಳ್ತಾ ಇರ್ತಾರೆ. ಸೊ ತಮಗೆ ತಾವು ಪನಿಷ್ ಮಾಡ್ಕೊಳ್ತಾ ಇರ್ತಾರೆ, ತಮಗೆ ತಾವು ನೋವು ಮಾಡ್ಕೊಳ್ತಾ ಇರ್ತಾರೆ, ಅಪರಾಧಿ ಪ್ರಜ್ಞೆಯಲ್ಲಿ ಬಳಲ್ತಾ ಇರ್ತಾರೆ. ಅದು ಆಗಬಾರ್ದು ಅಂತಂದ್ರೆ ನಾವು ಆ ಮಕ್ಕಳಿಗೆ ಫಸ್ಟ್ ಹೇಳ್ಕೊಡ್ಬೇಕು, ಮನೆಯ ಸಮಸ್ಯೆಗೆ ನೀನು ಕಾರಣ ಅಲ್ಲ, ಮನೆಯ ಸಮಸ್ಯೆಗೆ ನೀನು ಹೊಣೆ ಅಲ್ಲ. ನೀನು ಏನ್ ಮಾಡ್ಬೋದು, ಮನೆಯ ಸಮಸ್ಯೆ ಕಡಿಮೆ ಮಾಡ್ಲಿಕ್ಕೆ ನೀನೇನ್ ಮಾಡ್ಬೋದು, ನೀನು ಚೆನ್ನಾಗಿ ಓದು, ನೀನು ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸು, ನೀನು ಎಷ್ಟು ಮನರಂಜನೆ, ಸಾಹಿತ್ಯ ಚಟುವಟಿಕೆಗಳು,
ಚಿತ್ರಕಲೆ, ನೃತ್ಯ ಇದರಲ್ಲಿ ತೊಡಗಿಸ್ಕೊಂಡು, ಹಾಗೆ ನೀನು ನಂಬುವಂತ ವ್ಯಕ್ತಿಗಳ ಹತ್ರ ನಿನ್ನ ಮನಸ್ಸಿನ ಬೇಸರವನ್ನ ಹೇಳ್ಕೊಂಡು ನೀನು ಅದರಿಂದ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀಯೋ ಅಷ್ಟು ಬೇಗ ನಿನ್ನ ಜೀವನ ಒಂದು ಒಳ್ಳೆ ರೀತಿಯಲ್ಲಿ ಸೆಟ್ಲ್ ಆಗ್ತದೆ. ಆ ನಂತರ ನೀನು ನಿನ್ನ ತಂದೆ ತಾಯಿಗಳಿಗೆ ಸಹಾಯ ಮಾಡ್ಬೋದು. ಈಗಲೇ ನಾನು ಸಹಾಯ ಮಾಡ್ತೀನಿ ಅಂತ ನೀನು ಶಾಲೆ ಬಿಡುವುದು ಅಥವಾ ಸ್ಕೂಲ್ ಡ್ರಾಪ್ ಔಟ್ ಆಗುವಂಥದ್ದು, ಸಣ್ಣ ವಯಸ್ಸಲ್ಲೇ ಕೆಲ್ಸಕ್ಕೆ ಹೋಗುವಂಥದ್ದು, ಅಪ್ಪ ಅಮ್ಮಂದು ಬಾಟ್ಲ್ ಎಲ್ಲ ತೆಗೆದು ನಾನು ದೂರ ಇಡ್ತೀನಿ ಹಂಗಾಗಿ ಅವ್ರು ಬಿಡ್ತಾರೆ ಅಂತ ಅನ್ಕೊಳ್ಳೋದು, ಇದೆಲ್ಲ ಪ್ರಯೋಜನ ಇಲ್ಲದ ಕೆಲಸಗಳು. ಹಲವಾರು ಬಾರಿ ಆ ಮಕ್ಕಳು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ ಅತಿಯಾದ ಸ್ವಚ್ಛತೆ, ಅತಿ ಅಚ್ಚುಕಟ್ಟುತನ, ತುಂಬಾ ಕ್ಲೀನ್ ಆಗಿರ್ಬೇಕು, ಏನೂ ಗಲೀಜಾಗಬಾರ್ದು. ಒಂದು ಸಣ್ಣ ಬರೆಯುವಾಗ ಒಂದು ಸಣ್ಣ ಕಾಟಚಿತ್ತು ಆದ್ರೆ ಮತ್ತೆ ಮತ್ತೆ ಅದನ್ನ ಅರ್ದು ಮತ್ತೆ ಬರೆಯೋದು, ಈ ರೀತಿ ಅತಿ ಸ್ವಚ್ಛತೆ, ಅತಿ ಅಚ್ಚುಕಟ್ಟುತನ ಅವರು ಮಾಡ್ತಾ ಇರ್ತಾರೆ. ಯಾಕೆ ಅಂದ್ರೆ ಅವ್ರ ಮನಸ್ಸಲ್ಲಿ ಏನಂದ್ರೆ ನನ್ನಿಂದ ಏನಾದ್ರೂ ಸಣ್ಣ ಮಿಸ್ಟೇಕ್ ಆದ್ರೂ ಮನೆಯಲ್ಲಿ ಅಪ್ಪ ಕುಡಿದು ಬರ್ತಾರೆ, ನಾನು ಮಾರ್ಕ್ಸ್ ಕಡಿಮೆ ತೆಗೆದ್ರೆ ಆ ಬೇಸರದಲ್ಲಿ ಅಪ್ಪ ಕುಡಿತಾರೆ, ನನ್ಗೆ ಶಾಲೆಯಿಂದ ಫೀಸ್ ಕಟ್ಲಿಕ್ಕೆ ಕೇಳಿದ್ರು ಶಾಲೆಯಿಂದ, ಆ ಶಾಲೆ ಫೀಸ್ ಕಟ್ಟಬೇಕು ಅಂತ ಹೇಳಿದಕ್ಕೋಸ್ಕರ ಅಪ್ಪ ಬೇಜಾರಲ್ಲಿ ಕುಡಿದು ಬಿಟ್ರು. ಸೊ ಈ ರೀತಿ ಯೋಚನೆ ಮಾಡುವಾಗ ಆ ಮಗು ಏನ್ ಅನ್ಕೊಳ್ತದೆ, ಓ ನಾನೇ ಕಾರಣ, ಅಪ್ಪನ ಕುಡಿತಕ್ಕೆ ನಾನೇ ಕಾರಣ ಅಂತ ಅನ್ಕೊಳ್ತಾರೆ. ಆಕ್ಚುಲಿ ಆ ಮಗು ಕಾರಣ ಅಲ್ಲ, ಅದು ನೆಪ ಮಾತ್ರ, ಅದು ಒಂದು ಕಾಯಿಲೆ. ಆ ಕಾಯಿಲೆ ಇರೋದಕ್ಕೋಸ್ಕರ ಆ ವ್ಯಕ್ತಿ ಕುಡಿತಾ ಇದ್ದಾನೆ. ಅವನು ಕೇಳಿದ್ರೆ ಹೇಳ್ತಾನೆ, ನನ್ನ ಮಕ್ಕಳಿಗೆ ಫೀಸ್ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಬೇಸರದಲ್ಲಿ ಕುಡ್ದೆ, ನನ್ನ ಮಗನಿಗೆ ಇವತ್ತು ಹೊಡೆದು ಬಿಟ್ಟೆ, ಆ ಬೇಸರದಲ್ಲಿ ಕುಡ್ದೆ, ಈ ರೀತಿ ಅವರು ನೆಪಗಳನ್ನು ಹೇಳ್ಬೋದು. ಆದ್ರೆ ಮಗು ಯಾವುದೇ ಕಾರಣಕ್ಕೆ ನೇರವಾಗಿ ಹೊಣೆ ಅಲ್ಲ. ಸೊ ಈ ಒಂದು ಮಂತ್ರಗಳನ್ನ, ಬೀಜ ಮಂತ್ರಗಳನ್ನ ನಾವು ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಮನೆಯ ಸಮಸ್ಯೆಗೆ ನಿನ್ ಕಾರಣ ಅಲ್ಲ. ಏನ್ ಮಾಡ್ಬೋದು ತಂದೆ ತಾಯಿಗಳು, ಏನ್ ಮಾಡ್ಬೋದು ತಂದೆ ತಾಯಿಗಳು ಏನ್ ಮಾಡ್ಬೋದು ಅಂದ್ರೆ, ನೀವು ಈಗ ಕುಡಿತವನ್ನ ಮೊದಲು ಬಿಡಬೇಕು. ಹಾಗೆ ಯಾರ್ಯಾರು ಕುಡಿತವನ್ನ ಬಿಟ್ಟಿದ್ದೀರಿ, ಆಲ್ರೆಡಿ ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳ್ತಾ ಇದ್ದೀರಿ, ಪ್ರತಿ ಗುರುವಾರ ಮಾಹಿತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀರಿ, ನೀವು ಮೊದಲು ಮಧ್ಯ ನಿಮ್ಮ ಸಮಯವನ್ನು ಏನ್ ತೆಗೆದುಕೊಳ್ತಾ ಇತ್ತು, ಆ ಸಮಯ ಎಲ್ಲ ನಿಮ್ಗೆ ಸಿಕ್ಕಿದೆ. ಈಗ ಆ ಸಮಯವನ್ನ ಸದುಪಯೋಗ ಮಾಡ್ಕೊಳ್ಬೇಕಂದ್ರೆ ನೀವು ಬೇಗ ಮನೆಗೆ ಹೋಗ್ಬೇಕು, ಮಕ್ಕಳ ಜೊತೆಗೆ ಸಮಯವನ್ನ ಕಳಿಬೇಕು. ಹೋಗಿ ಮನೆಯಲ್ಲಿ ಮಕ್ಕಳ ಜೊತೆ ಕೂತ್ಕೊಂಡು ಭಜನೆ ಮಾಡುವಂಥದ್ದು, ಅಥವಾ ಅವ್ರನ್ನ ಎಲ್ಲರೂ ಸುತ್ತಾಡ್ಲಿಕ್ಕೆ ಕರ್ಕೊಂಡು ಹೋಗುವಂಥದ್ದು, ಅವರ ಜೊತೆಗೆ ಓದುವಂಥದ್ದು, ಕತೆಗಳು ಹೇಳುವಂಥದ್ದು, ಆಟ ಆಡುವಂಥದ್ದು, ಈ ರೀತಿಯ ಒಂದು ಕ್ವಾಲಿಟಿ ಟೈಮನ್ನ ಮಕ್ಕಳ ಜೊತೆ ಕಳಿಬೇಕು. ತುಂಬಾ ಬೇಗ ಮಕ್ಕಳು ಚೇತರಿಸ್ಕೊಳ್ತಾರೆ. ತುಂಬಾ ಬೇಗ ಆ ತಂದೆ ತಾಯಿಯ ಒಂದು ಕ್ವಾಲಿಟಿ ಟೈಮ್ ಮಕ್ಕಳಿಗೆ ಸಿಕ್ಕಾಗ ಬೇಗ ಚೇತರಿಸ್ಕೊಳ್ತಾರೆ. ಅವರ ಶಾಲಾ ಕಾಲೇಜುಗಳಿಗೆ ಭೇಟಿ ನೀಡಬೇಕು, ಅವರ ಶಿಕ್ಷಕಗಳನ್ನು ಭೇಟಿ ಮಾಡಬೇಕು. ಸೊ ನಿಮ್ಮ ಬಾಂಧವ್ಯವನ್ನ, ಮನೆಯಲ್ಲಿರೋ ಬಾಂಧವ್ಯವನ್ನ ಗಟ್ಟಿ ಮಾಡ್ಕೋಬೇಕು. ಇದನ್ನ ಮಾಡಿದ್ರೆ ಆ ಮಕ್ಕಳ ಏನೋ ಒಂದು ಕಳೆದು ಹೋದಂತ ಸಂತೋಷ ಆದಷ್ಟು ಬೇಗ ಮತ್ತೆ ವಾಪಸ್ ಬರ್ತದೆ. ನಾವು ತಂದೆ ತಾಯಿಗಳಾಗಿ ಮಕ್ಕಳಿಗೆ ಕೊಡಬಹುದಾದಂತ ಒಂದು ದೊಡ್ಡ ತನ್ನ ಒಂದು ಒಳ್ಳೆಯ ಇಮೇಜ್, ಸೆಲ್ಫ್ ಬಗ್ಗೆ ಒಂದು ಚಿತ್ರಣ ನಾವು ಕೊಡ್ತೀವಿ ಮಕ್ಕಳಿಗೆ. ಆ ಸ್ವಚಿತ್ರವನ್ನ ತಂದೆ ತಾಯಿಗಳು ರೂಪಿಸ್ತಾರೆ, ಬಾಲ್ಯದಲ್ಲಿ ರೂಪಿಸ್ತಾರೆ. ಹೇಗೆ ರೂಪಿಸೋದು? ನೀನಂದ್ರೆ ನನಗಿಷ್ಟ, ನೀನಂದ್ರೆ ನನಗೆ ತುಂಬಾ ಪ್ರೀತಿ, ನನ್ನ ಮಗ ಅಂದ್ರೆ ನನಗೆ ಹೆಮ್ಮೆ, ನನ್ನ ಮಗಳಂದ್ರೆ ನನಗೆ ಖುಷಿ, ನಿನ್ನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ನನಗೆ ಖುಷಿ ಆಗ್ತದೆ, ನಿನ್ನ ಟೀಚರ್ ಸಿಕ್ಕಿದ್ರು ನಿನ್ನ ಬಗ್ಗೆ ಹೊಗಳ್ತಾ ಇದ್ರು. ಸೊ ಇದನ್ನೆಲ್ಲ ಹೇಳುವ ಮೂಲಕ ಮಗುವಿನ ಒಂದು ಸ್ವಚಿತ್ರ ತಂದೆ ತಾಯಿಗಳು ಕೊಡುವಂಥದ್ದು. ಅವ್ರಿಗೆ, ಓ ನನ್ನ ಅಪ್ಪ ಅಮ್ಮನಿಗೆ ನಾನು ಇಷ್ಟ ಅಂದ್ರೆ ನಾನು ಒಳ್ಳೆ ಮಗು ಆಗಿರ್ಬೇಕು, ನನ್ನ ಅಪ್ಪ ಅಮ್ಮನಿಗೆ ನಾನು ಇಷ್ಟ ಅಂದ್ರೆ ನನಗೆ ನಾನು ಇಷ್ಟ ಅಂತ ನಂಬ್ತಾರೆ. ಆದ್ರೆ ಯಾವಾಗ್ಲೂ ಆ ಮಗುವನ್ನ ನಾವು ಪ್ರೀತಿಸೋದಿಲ್ಲ, ಹೊಗಳೋದಿಲ್ಲ, ಸಾಲದಂದ್ರೆ ಯಾವಾಗ್ಲೂ ತೆಗಳ್ತಾ ಇರ್ತೀವಿ, ಅವನಿಗೆ ಬೈತಾ ಇರ್ತೀವಿ, ಯಾವಾಗ್ಲೂ ಕ್ರಿಟಿಸೈಸ್ ಮಾಡ್ತಾ ಇರ್ತೀವಿ ಅಂದಾಗ ಆ ಮಗು ತನ್ನ ಬಗ್ಗೆ ತಾನೊಂದು ನೆಗೆಟಿವ್ ಇಮೇಜ್ ಅನ್ನು ಬೆಳೆಸ್ಕೊಳ್ತಾರೆ. ಒಂದು ನೇತ್ಯಾತ್ಮಕ, ಋಣಾತ್ಮಕ ಇಮೇಜ್ ಅನ್ನ ತಮ್ಮ ಬಗ್ಗೆ ತಾವು ಬೆಳೆಸ್ಕೊಳ್ತಾರೆ. ನಾನು ಒಳ್ಳೆಯವನಲ್ಲ, ನಾನು ತಪ್ಪು ಮಾಡ್ತಾ ಇದ್ದೀನಿ, ನನ್ನಿಂದಾಗಿ ಮನೆಯ ಸಮಸ್ಯೆಗಳು, ನಾನು ಪ್ರಯೋಜನ ಇಲ್ಲ, ನಾನು ವೇಸ್ಟು, ಈ ರೀತಿಯ ಒಂದು ಋಣಾತ್ಮಕವಾದಂತಹ ಸ್ವಚಿತ್ರವನ್ನ ಮಕ್ಕಳು ಬೆಳೆಸ್ಕೊಳ್ತಾರೆ. ಸೊ ಅದನ್ನ ಕುಡಿತದ ಅಮಲಿನಲ್ಲಿ ಅವರ ಸ್ವಚಿತ್ರವನ್ನ ನಾವು ಹಾಳು ಮಾಡಿರ್ಬೋದು. ಆದ್ರೆ ಮತ್ತೆ ಆ ಮಕ್ಕಳ ಜೊತೆಗೆ ಸಮಯ ಮಾಡಿಕೊಂಡು ನಾವು ವಾಪಸ್ಸು ಅದನ್ನ ಪ್ರೀತಿಯಿಂದ ವಾಪಸ್ ಒಳ್ಳೆಯ ಸ್ವಚಿತ್ರವನ್ನ ಕಟ್ಟಿಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಆ ರೀತಿಯ ಒಂದು ಪ್ರಯತ್ನ ಈ ತಂದೆ ತಾಯಿಗಳ ಜೊತೆಗೆ ಇವತ್ತು ಸಮಾಜ ಕೂಡ ಮಾಡಬೇಕಾಗಿದೆ. ನಾವು ಯಾರೋ ಕುಡಿತಾ ಇದ್ದಾನೆ ಅಂತ ಗೊತ್ತಿರುವಂತಹ ಕುಟುಂಬದ ಮಕ್ಕಳ ಜೊತೆಗೆ ನಡ್ಕೊಳ್ಳುವ ರೀತಿ ಕೂಡ ಚೇಂಜ್ ಆಗ್ಬೇಕು. ಹಲವಾರು ಬಾರಿ ಆ ಮಕ್ಕಳನ್ನ ನಾವು ಶಾಲೆಯಲ್ಲಿ ಕೇಳ್ಬಿಡ್ತೀವಿ, ಕ್ಲಾಸಲ್ಲಿ, ಏನೋ ನಿಮ್ಮಪ್ಪ ಕುಡಿತಾ ಇದ್ದಾನ,
ಇನ್ನೂ ಬಿಟ್ಟಿದ್ದಾನ ಅಂತ, ಅಥವಾ ಸಭೆ ಸಮಾರಂಭಗಳಲ್ಲಿ ಕೂಡ ಎಲ್ಲೋ ಫಂಕ್ಷನ್ಗಳಲ್ಲಿ ಸಿಕ್ಕಾಗ ಹೇಗಿದ್ದಾನೆ ನಿನ್ ಗಂಡ, ಕುಡಿತಾ ಇದ್ದಾನ, ಇನ್ನೂ ಬಿಟ್ಟಿಲ್ವಾ ಅಂತ ಹೇಳಿ ಎಲ್ಲರ ಎದುರಿಗೆ ಕೇಳುವಾಗ ಆ ಮಕ್ಕಳ ಮನಸ್ಸಿಗೆ ಮುಜುಗರ ಆಗ್ತದೆ. ಅದನ್ನ ನಾವು ಕಾಳಜಿ ರೀತಿಯಲ್ಲಿ ಕೇಳಿದ್ರು ಕೂಡ ಆಕ್ಚುಲಿ ಮಕ್ಕಳಿಗೆ ಆ ರೀತಿ ಕೇಳೋದು ಇಷ್ಟ ಆಗುದಿಲ್ಲ. ಹಾಗಾಗಿ ಆ ಮಕ್ಕಳು ಹೊರಗಡೆ ಎಲ್ಲೂ ಹೋಗುದಿಲ್ಲ. ಸೊ ನಾವು ಅವ್ರನ್ನ ಪ್ರೇರೇಪಿಸ್ಬೇಕು, ಎಲ್ಲ ಕಡೆ ಹೋಗುವಾಗ, ಎಲ್ಲ ಕಡೆ ಬೆರೆಯುವಾಗೆ. ಅಕಸ್ಮಾತ್ ಯಾರಾದರೂ ನಿಮ್ಮ ತಂದೆ ಹೇಗಿದ್ದಾರೆ ಅಂತ ಕೇಳಿದ್ರು ಕೂಡ ಈಗ ಪರವಾಗಿಲ್ಲ, ಚಿಕಿತ್ಸೆ ತೆಗೆದುಕೊಳ್ತಿದ್ದಾರೆ, ಚೇತರಿಸ್ಕೊಳ್ತಿದ್ದಾರೆ ಅಂತ ಹೇಳುವಾಗೆ ಆ ಮಕ್ಕಳನ್ನ ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ನಂಗನ್ಸುತ್ತೆ. ಸೊ ಸಮಯ ಮುಗಿತಾ ಬಂತು. ನಾವು ಬಾಳಿಗ ಆಸ್ಪತ್ರೆ ಕಡೆಯಿಂದ ಪ್ರತಿ ವರ್ಷ ಮದ್ಯ ವ್ಯಸನಿ ಪಾಲಕರ ಮಕ್ಕಳ ಜಾಗೃತಿ ಸಪ್ತಾಹವನ್ನ ನಾವು ಮಾಡ್ತಾ ಬರ್ತಾ ಇದ್ದೀವಿ ಪ್ರತಿ ವರ್ಷ. ಹಾಗಾಗಿ ಆ ಜಾಗೃತಿ ಸಪ್ತಾಹವನ್ನ ಈಗ ನಾಳೆ 9ರಿಂದ ಪ್ರಾರಂಭ ಮಾಡ್ತೀವಿ. ಯಾರಿಗೆಲ್ಲ ಆಸಕ್ತಿ ಇದೆ ಅವರೆಲ್ಲ 9ನೇ ತಾರೀಕು ಇನಾಗ್ರೇಷನ್ ನಮ್ಮ ಜೊತೆಗೆ ಸೇರ್ಕೊಳ್ಬಹುದು, ಆಸ್ಪತ್ರೆಗೆ ಬರ್ಬೋದು. ಆಸ್ಪತ್ರೆಯಲ್ಲಿ 10ರಿಂದ 11 ಇನಾಗ್ರೇಷನ್ ಇರ್ತದೆ. ಮತ್ತೆ ನಿರಂತರವಾಗಿ ಆ ವಾರದಲ್ಲಿ ಸಪ್ತಾಹದಲ್ಲಿ ಬೇರೆ ಬೇರೆ ರೀತಿಯ ಉಪನ್ಯಾಸ ಕಾರ್ಯಕ್ರಮಗಳು ಇರ್ತದೆ. ಅದರಲ್ಲಿ ಕೂಡ ತಾವೆಲ್ಲ ಭಾಗವಹಿಸಬಹುದು ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.